ಕಳಸ ಇಟ್ಟು ಪೂಜೆ ಮಾಡುವವರು ತಪ್ಪದೇ ತಿಳಿಯಬೇಕಾದ ಮಹತ್ವದ ಮಾಹಿತಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ಕಳಸಕ್ಕೆ ವಿಶೇಷವಾದ ಮಹತ್ವವಿದೆ. ಯಾವುದೇ ಶುಭ ಕಾರ್ಯ, ಪೂಜೆ, ವ್ರತ ಅಥವಾ ಹೋಮ ಮಾಡುವಾಗ ಕಳಸವನ್ನು ಇಟ್ಟು ಪೂಜೆ ಮಾಡಲಾಗುತ್ತದೆ. ಆದರೆ ಕಳಸವನ್ನು ಇಡುವುದಕ್ಕೂ ಕೆಲವು ನಿಯಮಗಳಿವೆ. ಈ ನಿಯಮಗಳನ್ನು ತಿಳಿದುಕೊಂಡು ಕಳಸ ಪೂಜೆ ಮಾಡಿದರೆ ಮನೆಯಲ್ಲಿ ಶುಭ, ಶಾಂತಿ ಮತ್ತು ಸಕಾರಾತ್ಮಕತೆ ಹೆಚ್ಚುತ್ತದೆ ಎಂದು ನಂಬಲಾಗಿದೆ. ಕಳಸಕ್ಕೆ ಸ್ಟೀಲ್ ಅಥವಾ ಬೆಳ್ಳಿ ಕೋಟಿಂಗ್ ಮಾಡಿರುವ ಆರ್ಟಿಫಿಷಿಯಲ್ ಕಳಸದ ಚೊಂಬನ್ನು ಬಳಸಬೇಡಿ. ಕಳಸಕ್ಕೆ ತಾಮ್ರ, ಹಿತ್ತಾಳೆ, ಬೆಳ್ಳಿ ಚೊಂಬುಗಳು ತುಂಬಾ ಶ್ರೇಷ್ಠ. ನಿಮಗೆ ಯಾವುದು ಅನುಕೂಲ ಅದನ್ನು ನಿಮ್ಮ ಶಕ್ತಿಗೆ ಅನುಗುಣವಾಗಿ ಇಟ್ಟು ಪೂಜೆ ಮಾಡಬಹುದು. ಕೆಲವರ ಮನೆಯಲ್ಲಿ ಮನೆ ದೇವರ ಕಳಸ ಇಡುತ್ತಾರೆ, ಇನ್ನು ಕೆಲವರು ಲಕ್ಷ್ಮೀ ಕಳಸ ಇಡುತ್ತಾರೆ ಮತ್ತು ಕಾಯಿ ಕಳಸ. ಈ ರೀತಿ ಅವರದೇ ಆದ ಸಂಪ್ರದಾಯವನ್ನು ಅನುಸರಿಸುತ್ತಾರೆ. ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಕಳಸ ಇಡುವುದಾದರೆ ಕಳಸಕ್ಕೆ ಮಾಂಗಲ್ಯ ಹಾಕುವುದು ಬಹಳ ಒಳ್ಳೆಯದು. ಇಲ್ಲದಿದ್ದರೆ ಅರಿಶಿಣದ ಕೊಂಬನ್ನಾದರೂ ಕಟ್ಟಬೇಕು, ನೆನಪಿಡಿ. ಮೊದಲನೆಯದಾಗಿ ಕಳಸವನ್ನು ಇಡುವ ಸ್ಥಳವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಪೂಜೆ ಮಾಡುವ ಮೊದಲು ಆ ಸ್ಥಳವನ್ನು ಶುದ್ಧಗೊಳಿಸಿ ರಂಗೋಲಿ ಹಾಕಿ ಅದರ ಮೇಲೆ ಅಕ್ಕಿ ಅಥವಾ ಧಾನ್ಯವನ್ನು ಇಟ್ಟು ಕಳಸವನ್ನು ಸ್ಥಾಪಿಸಬಹುದು. ಕಳಸದಲ್ಲಿ ಶುದ್ಧವಾದ ನೀರನ್ನು ತುಂಬಬೇಕು. ಸಾಧ್ಯವಾದರೆ ಗಂಗಾಜಲ ಅಥವಾ ತೀರ್ಥವನ್ನು ಸ್ವಲ್ಪ ಸೇರಿಸಬಹುದು. ಕಳಸದ ಒಳಗೆ ಅಕ್ಷತೆ, ನಾಣ್ಯ, ಏಲಕ್ಕಿ ಅಥವಾ ಕೆಲವು ಶುಭ ವಸ್ತುಗಳನ್ನು ಹಾಕುವ ಸಂಪ್ರದಾಯವೂ ಇದೆ. ಕಳಸದ ಮೇಲೆ ಮಾವಿನ ಎಲೆಗಳನ್ನು ಇಟ್ಟು ಅದರ ಮೇಲೆ ತೆಂಗಿನಕಾಯಿಯನ್ನು ಇಡಲಾಗುತ್ತದೆ. ತೆಂಗಿನಕಾಯಿ ಮತ್ತು ಮಾವಿನ ಎಲೆಗಳು ಶುಭದ ಸಂಕೇತವನ್ನು ಪರಿಗಣಿಸಲಾಗುತ್ತದೆ. ಆದರೆ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಬೇಕು. ಕಳಸವನ್ನು ಇಡುವಾಗ ಕಳಸವು ಸ್ವಚ್ಛವಾಗಿರಬೇಕು. ಒಡೆದಿರುವ ಅಥವಾ ಹಾನಿಗೊಳಗಾದ ಕಳಸವನ್ನು ಪೂಜೆಯಲ್ಲಿ ಬಳಸಬಾರದು. ಅದೇ ರೀತಿ ಕಳಸದಲ್ಲಿ ತುಂಬುವ ನೀರು ಕೂಡ ಶುದ್ಧವಾಗಿರಬೇಕು. ಪೂಜೆಯ ಸಮಯದಲ್ಲಿ ಕಳಸವನ್ನು ಅನಗತ್ಯವಾಗಿ ಅಲುಗಾಡಿಸುವುದು ಅಥವಾ ಸ್ಥಳ ಬದಲಾಯಿಸುವುದು ತಪ್ಪಿಸುವುದು ಉತ್ತಮ. ಕಳಸವನ್ನು ಯಾವುದೇ ಕಾರಣಕ್ಕೂ ಬರೀ ನೆಲದ ಮೇಲೆ ಇಡಬೇಡಿ. ಒಂದು ತಟ್ಟೆಗೆ 3 ಹಿಡಿ ಅಥವಾ 5 ಹಿಡಿ ಅಕ್ಕಿ ಹಾಕಿ ಅದಕ್ಕೆ ಅರಿಶಿಣ ಕುಂಕುಮ ಹಾಕಿ ಉಂಗುರದ ಬೆರಳಿನಿಂದ ಅಷ್ಟದಳ ಕಮಲ ಬಿಡಿಸಿ ಅದರ ಮೇಲೆ ಕಳಸ ಸ್ಥಾಪನೆ ಮಾಡುವುದು ಶ್ರೇಷ್ಠ. ಕಳಸವನ್ನು ದೇವರ ಸಾನ್ನಿಧ್ಯದ ಸಂಕೇತವಾಗಿ ಪೂಜಿಸಲಾಗುತ್ತದೆ. ಆದ್ದರಿಂದ ಕಳಸವನ್ನು ಇಟ್ಟಿರುವ ಸ್ಥಳದಲ್ಲಿ ಅಶುದ್ಧತೆ ಇರದಂತೆ ನೋಡಿಕೊಳ್ಳಬೇಕು. ಕಳಸಕ್ಕೆ ಇಡುವ ತೆಂಗಿನಕಾಯಿಯನ್ನು ಆರಿಸುವಾಗ ತೆಂಗಿನಕಾಯಿಗೆ ಜುಟ್ಟು ಇರಬೇಕು. ಕಣ್ಣು ಕಾಣಿಸದ ತೆಂಗಿನಕಾಯಿಯನ್ನು ಇಡಬೇಕು. ಮತ್ತೊಂದು ಮುಖ್ಯವಾದ ವಿಷಯವೇನೆಂದರೆ, ಯಾವ ಪೂಜೆಗೆ ಕಳಸವನ್ನು ಇಡಲಾಗುತ್ತದೆಯೋ ಅದರ ಪ್ರಕಾರ ಪೂಜಾ ವಿಧಾನ ಬದಲಾಗಬಹುದು ಮತ್ತು ಕಳಸಕ್ಕೆ ಯಾವುದಾದರೂ ಎಲೆ ಇಡಬಹುದು. ಮಾವಿನ ಎಲೆ ಅಥವಾ ವೀಳ್ಯದೆಲೆ. ಅದು ಹರಿದಿರಬಾರದು, ತೂತಾಗಿ ಇರಬಾರದು. ಆದ್ದರಿಂದ ಕುಟುಂಬ ಸಂಪ್ರದಾಯ ಮತ್ತು ಆಚಾರವನ್ನು ಗೌರವಿಸಿ ಪೂಜೆ ಮಾಡುವುದು ಉತ್ತಮ. ಕಳಸ ಪೂಜೆ ಮಾಡುವಾಗ ಭಕ್ತಿ ಮತ್ತು ಶ್ರದ್ಧೆ ಬಹಳ ಮುಖ್ಯ. ಕೇವಲ ನಿಯಮಗಳನ್ನು ಪಾಲಿಸುವುದು ಅಷ್ಟೇ ಅಲ್ಲ, ಮನಸ್ಸಿನಲ್ಲಿ ಒಳ್ಳೆಯ ಭಾವನೆ, ನಂಬಿಕೆ ಮತ್ತು ಶುದ್ಧತೆಯನ್ನು ಇಟ್ಟುಕೊಂಡು ಪೂಜೆ ಮಾಡಬೇಕು. ಪೂಜೆ ಮುಗಿದ ನಂತರ ಕಳಸದ ನೀರನ್ನು ತೀರ್ಥವಾಗಿ ಬಳಸಬಹುದು ಅಥವಾ ಮನೆಯ ಸುತ್ತಮುತ್ತ ಸಿಂಪಡಿಸಬಹುದು. ಆದರೆ ಯಾವ ರೀತಿಯಲ್ಲಿ ಬಳಸಬೇಕು ಎಂಬುದು ಪೂಜೆಯ ಸಂಪ್ರದಾಯದ ಮೇಲೆ ಅವಲಂಬಿತವಾಗಿರುತ್ತದೆ. ಕಳಸಕ್ಕೆ ಹಾಕುವ ನೀರು ತೆಂಗಿನಕಾಯಿಗೆ ತಾಕುವಂತೆ ಇರಲಿ, ಆದರೆ ಚೊಂಬಿನಿಂದ ಚೆಲ್ಲುವಂತೆ ಹಾಕಬೇಡಿ. ಸ್ನೇಹಿತರೆ, ಕಳಸವು ಕೇವಲ ಒಂದು ಪಾತ್ರೆಯಲ್ಲ. ನಮ್ಮ ಸಂಪ್ರದಾಯದಲ್ಲಿ ಅದು ಶುಭ, ಸಮೃದ್ಧಿ ಮತ್ತು ದೈವಿಕ ಶಕ್ತಿಯ ಸಂಕೇತವಾಗಿದೆ. ಕಳಸ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಪದೇ ಪದೇ ಮುಟ್ಟುವುದು, ಹೂವು ಸರಿಪಡಿಸುವುದು ಮಾಡಬೇಡಿ. ಆದ್ದರಿಂದ ಕಳಸ ಇಟ್ಟು ಪೂಜೆ ಮಾಡುವಾಗ ಸ್ವಚ್ಛತೆ, ಶ್ರದ್ಧೆ ಮತ್ತು ಸರಿಯಾದ ವಿಧಾನವನ್ನು ಪಾಲಿಸಿ ಪೂಜೆ ಮಾಡಿ.
ಪವಿತ್ರ ಹಬ್ಬದ ದಿನ ಮತ್ತು ಅಮಾವಾಸ್ಯೆ ಹುಣ್ಣಿಮೆಯಂದು ಕಳಸವನ್ನು ಕದಲಿಸಬೇಡಿ. ಒಂದು ದಿನ ಮುಂಚಿತವಾಗಿ ತೆಗೆದು ಸ್ವಚ್ಛ ಮಾಡಿ ಈ ದಿನಗಳಲ್ಲಿ ಕಳಸ ಸ್ಥಾಪನೆ ಮಾಡಿದರೆ ಬಹಳ ಒಳ್ಳೆಯದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಟುಂಬದವರೊಂದಿಗೂ ಶೇರ್ ಮಾಡಿ ಮತ್ತು ಇಂತಹ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.